ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನಲೋಕ ರೆಸಿಪಿಲಿ ನಾನು ನಿಮಗೆ ಸಾವೆ ಅಕ್ಕಿ ಪೊಂಗಲ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಸ್, ಈ ಒಂದು ಸಾವೆ ಅಕ್ಕಿ ಪೊಂಗಲ್ ತುಂಬಾನೇ ಡಿಫ್ರೆಂಟು, ಹೆಲ್ತಿ ಕೂಡ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಪೊಂಗಲ್ನ ನಿಮ್ಮ ಮನೇಲಿ ಮಾಡಿ ರುಚಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಕುಕ್ಕರನ್ನು ಇಟ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಫಸ್ಟು ಕುಕ್ಕರಲ್ಲಿ ಸೀಟಿ ಓಡಿಸ್ಕೋಬೇಕು. ಅಂದರೆ ನೀವು ಹೆಸರುಬೇಳೆ ಮತ್ತು ಸಾವೆ ಅಕ್ಕಿ ಸ್ವಲ್ಪ ಐಟಮ್ಸ್ಗಳನ್ನ ಸೀಟಿ ಓಡಿಸ್ಕೋಬೇಕಂದ್ರೆ ವಿಷಲ್ ಓಡಿಸ್ಕೋಬೇಕು. ಸೊ ಆದ ಕಾರಣ ಇದನ್ನು ಕುಕ್ಕರಲ್ಲೇ ಮಾಡ್ಕೊಳ್ಳಿ. ಸೊ ನಾನಿವಾಗ ಕುಕ್ಕರು ಕಾದ ನಂತರ ಅದಕ್ಕೆ 1 ಕಪ್ ಆಗೋಷ್ಟು ಹೆಸರು ಬೇಳೆಯನ್ನು ತೊಗೊಂಡು ತುಂಬ ಅಂದರೆ ತುಂಬ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಹುರ್ಕೋತಾ ಇದ್ದೀನಿ. ಇದ್ರ ಬಣ್ಣ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಹುರ್ಕೊಂಡ್ರೆ ಇದನ್ನು ಸಾಕು. ಅದಾದ ಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆಗೆ 2.5 3 ಕಪ್ ಆಗುವಷ್ಟು ಈ ಒಂದು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಪೊಂಗಲನ್ನು ಇಷ್ಟೇ ಕ್ವಾಂಟಿಟಿಲಿ ಮಾಡ್ಕೋಬೇಕು ಅಂತ ಏನಿಲ್ಲ. ಯಾಕಂದರೆ ಈ ಪೊಂಗಲ್ ಆಗಲಿ ಅಥವಾ ಬಿಸಿಬೇಳೆ ಬಾತ್ ಆಗಲಿ ಕ್ವಾಂಟಿಟಿ ನೀವು ಏನು ಅಂದ್ಕೊಂಡಿರ್ತೀರ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಆದ ಕಾರಣ ಈ ಒಂದು ಪೊಂಗಲನ್ನ ನೀವು ಜಾಸ್ತಿ ಜನಕ್ಕೆ ಮಾಡಿದಾದ್ಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಾವೆ ಅಕ್ಕಿಯನ್ನ ನೀಟಾಗಿ ಅದಾದ್ಮೇಲೆ ಕಸ ಎಲ್ಲ ಬೇರ್ಪಡಿಸಿ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಒಂದು 5 ರಿಂದ 6 ಹಸಿರುಮೆಣಸಿನ್ಕಾಯಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಮೆಣಸನ್ನ ಜಜ್ಜಿ ಕೂಡ ಹಾಕೋಬೋದು, ಇಲ್ಲ ಹಾಗೆ ಕೂಡ ಹಾಕೋಬೋದು. ಇಫ್ ಇನ್ ಕೇಸ್ ಮಕ್ಕಳಿಗೆ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಹಾಗೆ ಮೆಣಸಿನ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕಿ, ಅದಾದ್ಮೇಲೆ ಕಲರ್ಗೆ ಅರಿಶಿನ ಪುಡಿಯನ್ನು ಹಾಕಿ ಅಬ್ಬಬ್ಬಾ ಅಂದರೆ 2 ವಿಷಲ್ ಇದನ್ನು ಓಡಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಇದು ಒಂದು ಬೆಂದಿರುತ್ತೆ. ನಿಮಗೆ ಜಾಸ್ತಿ ಬೇಯಿಸ್ಕೋಬೇಕು, ಇನ್ನೂ ಜಾಸ್ತಿ ಬೇಯಬೇಕಂತ ಹೇಳಿದ್ರೆ ಒಂದು 3 ವಿಷಲ್ ಓಡಿಸಿದ್ರೆ ಸಾಕು. ನೋಡಿದ್ರೆ ಫ್ರೆಂಡ್ಸ್, 3 ವಿಷಲ್ ಆದ ನಂತರ ಈ ಒಂದು ಕ್ವಾಂಟಿಟಿ ಅಂದರೆ ಈ ಒಂದು ಹದಕ್ಕೆ ಬಂದಿರುತ್ತೆ. ಸೊ ಇದಕ್ಕೆ ನೀವು ನೀರು ಹಾಕಬೇಕು, ಇಲ್ಲ ಇನ್ನೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ನಮಗೆ ಅಂದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ಯಾವುದೇ ಒಂದು ಅಡಿಗೆ, ಬಿಸಿ ಆಗಿರುವಂತಹ ಅಡಿಗೆಗೆ ನೀವು ನೀರನ್ನು ಹಾಕ್ತಿದ್ದೀರಾ ಅಂದರೆ ಅದನ್ನು ಬಿಸಿ ನೀರನ್ನು ಹಾಕೊಳ್ಳಿ. ತಣ್ಣಗಿರುವಂತಹ ನೀರನ್ನು ಹಾಕಿದ್ರೆ ಅಡಿಗೆಯ ರುಚಿ ಕೆಟ್ಟೋಗುತ್ತೆ. ಸೊ ಅದಾದಮೇಲೆ ನಾನು ಇಷ್ಟಕ್ಕೂ ಹೊಂದ್ಕೊಳ್ಳಿ ಅಂತ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಒಂದು 1/4 ಬಟ್ಲು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಹಸಿ ತೆಂಗಿನಕಾಯಿ ತುರಿ ಬದಲು ನೀವು ಕೊಬ್ಬರಿ ಕೂಡ ಹಾಕೋಬೋದು. ಸೊ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಒಂದು ಕೊಬ್ಬರಿಯನ್ನು ಹಾಕೋದ್ರಿಂದ ಅಥವಾ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಈ ಒಂದು ಪೊಂಗಲ್ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಾದ್ಮೇಲೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಒಂದು ಒಗ್ಗರಣೆ ಚಿಕ್ಕ ಬಾಣಲಿ ಅಥವಾ ಈ ಥರ ಒಂದು ಸೌಟು, ಈ ಒಗ್ಗರಣೆ ಪ್ಯಾನ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ, ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಸ್ವಲ್ಪ ಎಣ್ಣೆ ಹಾಕಿ ಕೊಬ್ಬರಿ ತುರಿಯನ್ನು ಈ ಥರ ಪೀಸ್ ಮಾಡಿ ಈ ಥರ ಒಂದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿ ಬರೀ ಕೊಬ್ಬರಿಯನ್ನು ಎಣ್ಣೆಯಿಂದ ಬೇರ್ಪಡಿಸಿ ಬರೀ ಕೊಬ್ಬರಿಯನ್ನು ಹಾಕ್ತೀನಿ. ಸೊ ಇದು ಈ ಥರ ಕೊಬ್ಬರಿಯನ್ನು ಎಣ್ಣೆಯಲ್ಲಿ ಕರೆದು ಹಾಕೋದ್ರಿಂದ ಮಧ್ಯ ತಿನ್ನಬೇಕಾದ್ರೆ ಡಿಫ್ರೆಂಟ್ ಟೇಸ್ಟು, ಹಾಗೆ ಅದು ಒಂದು ಮಜಾನೇ ಬೇರೆ ಕೊಡುತ್ತೆ. ಸೊ ಅದೇ ಎಣ್ಣೆಗೆ ನಾನೀಗ ಸ್ವಲ್ಪ ಅಂದರೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ. ಸೊ ಹಿಂಗೆ ಆದಮೇಲೆ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. ಇದು ಸ್ವಲ್ಪ ಖಾರವನ್ನು ಕೊಡುತ್ತೆ. ಸೊ ನಿಮಗೆ ಖಾರ ಬೇಡ, ನಮಗೆ ಮುಂಚೆನೇ ಹಾಕಿರೋ ಹಸಿರುಮೆಣಸಿನ್ಕಾಯಿ ಸಾಕು ಅಂತ ಹೇಳಿದ್ರೆ ಇದು ಹಸಿರುಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ, ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದು ಗೋಡಂಬಿಯನ್ನು ಅರ್ಧ ಭಾಗ ಮಾಡಿ ಹಾಕ್ತಾಯಿದ್ದೀನಿ. ನಾನು ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಆ್ಯಡ್ ಮಾಡಿ ಈ ಒಂದು ಒಗ್ಗರಣೆಯನ್ನು ಪೊಂಗಲ್ ಮಾಡಿದ್ದೀವಲ್ಲ ಫಸ್ಟು, ಸೊ ಅದಕ್ಕೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಒಂದು ಪೊಂಗಲ್ ಮಾಡೋದ್ರಿಂದ ಈ ಒಂದು ಸಾವೆ ಅಕ್ಕಿಯ ಪೊಂಗಲ್ಲು ನಿಜವಾಗ್ಲೂ ಶುಗರ್ ಪೇಷಂಟ್ಗಳಿಗೆ, ಹಾಗೆ ಈ ಒಂದು ಡಯಟ್ ಮಾಡ್ತಾ ಇರ್ತಾರಲ್ವ, ಹಾಗೆ ಈ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ಗಳನ್ನ, ಹೆಲ್ತಿ ಡಿಶಸ್ಗಳನ್ನ ಲೈಕ್ ಮಾಡೋರು ಡೆಫಿನೆಟ್ಲಿ ಇದನ್ನು ತಿನ್ನಿ. ಹೊಟ್ಟೆ ತುಂಬ ತಿನ್ಬೋದು. ಹಾಗೆ ರುಚಿ ಅಂತೂ ನಾರ್ಮಲ್ ಪೊಂಗಲ್ಗಿಂತನೂ, ಅಕ್ಕಿಯಿಂದ ಮಾಡೋವಂಥ ಪೊಂಗಲ್ಗಿಂತನೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಮ ಮನೇಲಿ ಒಂದು ಒಳ್ಳೆ ರಿವ್ಯೂ ಸಿಕ್ತು. ಯಾಕಂತ ಹೇಳಿದ್ರೆ ಮಾಡಿದ ತಕ್ಷಣ ನಾನು ಪ್ರತಿಯೊಂದು ಐಟಮ್ಸು ಅಂದರೆ ಪ್ರತಿಯೊಂದು ರೆಸಿಪೀಸ್ನ ನಾನು ತಿಂತೀನಿ.
ಟ್ರಸ್ಟ್ ಮೀ, ಈ ಒಂದು ಪೊಂಗಲ್ ಎಷ್ಟು ಚೆನ್ನಾಗಾಗಿತ್ತಂದರೆ ನಾರ್ಮಲ್ ಪೊಂಗಲ್ಗಿಂತ ಸಖತ್ತಾಗಿತ್ತು. ಸೊ ಈ ಒಂದು ಪೊಂಗಲ್ಗೆ ನಾನು ಸ್ವಲ್ಪ ಒಂದು ಚಟ್ನಿ ಮಾಡ್ತೀನಿ. ಇದು ಸಿಂಪಲ್ ಸಾದಾ ಚಟ್ನಿ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಸೊ ಬೆಳ್ಳುಳ್ಳಿ, ಹಾಗೆ ಹಸಿ ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಆಮೇಲೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಇಷ್ಟನ್ನು ಹಾಕಿ ನಾನೀಗ ರುಬ್ಬಿ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಚಟ್ನಿಯನ್ನು ನೀವು ಹಾಗೆ ತಿನ್ಬೋದು ಅಥವಾ ಈ ಥರ ಒಂದು ಡಿಫ್ರೆಂಟ್ ಆಗಿರೋವಂಥ ಒಗ್ಗರಣೆ ಕೊಟ್ಟು ತಿನ್ಬೋದು. ಸೊ ನಾನಿಲ್ಲಿ ಫಸ್ಟು ಬಾಣಲೆಯನ್ನು ಯೂಸ್ ಮಾಡಿದ್ದೆ ಅಲ್ವಾ, ಒಗ್ಗರಣೆ ಬಾಣಲೆ, ಅದಕ್ಕೇ ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ, ಹಾಗೆ ಒಂದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಗುಂಟೂರು ಮೆಣಸಿನ್ಕಾಯಿ, ಎರಡು ಒಂದು ಮೆಣಸಿನ್ಕಾಯನ್ನು ಹಾಕಿ ಇದಕ್ಕೆ ಒಗ್ಗರಣೆ ಮಾಡೋದ್ರಿಂದ ಚಟ್ನಿ ಒಂಥರ ಡಿಫ್ರೆಂಟ್ ಅರೋಮಾ ಕೊಡುತ್ತೆ. ಹಾಗೆ ಅದಕ್ಕೆ ಎರಡು ಅಥವಾ 3 ಎಸಳಾಗುವಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿದರೆ ನಿಮ್ಮ ಒಂದು ಚಟ್ನಿ ಒಗ್ಗರಣೆ ರೆಡಿ. ಈ ಒಂದು ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೊಂಗಲ್ಗಲ್ದಲ್ಲೇ ನಾರ್ಮಲ್ ಇಡ್ಲಿ, ದೋಸೆ, ಪೂರಿ ಪ್ರತಿಯೊಂದಕ್ಕೂ ಈ ಒಂದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಸಾವೆ ಅಕ್ಕಿಯ ಪೊಂಗಲ್ ಜೊತೆಗೆ ಈ ಒಂದು ಚಟ್ನಿಯನ್ನು ತಿಂತಾ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಸಾವೆ ಅಕ್ಕಿಯ ಪೊಂಗಲ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಅಮ್ಮನ ಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ನಿಮಗೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಲ್.